ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ, ಗುರುವಿನ ದಯೆ ಹೊಂದಿದ್ರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಅಂತ ನಮ್ಮ ಹಿರಿಯರು ಪುರಾಣಗಳು ಎಲ್ಲವೂ ಕೂಡ ಹೇಳ್ತಾರೆ. ಗುರುವಿನ ದಯೆ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದೇ ಈ ಒಂದು ಅರ್ಥ. ಇಂಥ ಒಂದು ಗುರುಗಳ ಸಾಲಿಗೆ ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಆಗಿರಬಹುದು, ಅಥವಾ ಶಿರಡಿ ಸಾಯಿಬಾಬಾ, ಹೀಗೆ ಪೇಜಾವರ ಶ್ರೀಗಳು, ಹಲವಾರು ಹಿರಿಯರನ್ನು ನಾವು ಗುರುಗಳು ಅಂತ ಭಾವಿಸ್ತೀವಿ, ದೇವರಂತ ಪೂಜಿಸ್ತೀವಿ. ಇಂಥ ಒಂದು ಸಾಲಿಗೆ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಒಂದು ದೇವಸ್ಥಾನ ಹಲವಾರು ಜನರಿಗೆ ಗೊತ್ತಿಲ್ಲ ವೀಕ್ಷಕರೇ. ಗುಲ್ಬರ್ಗ ಜಿಲ್ಲೆಯ ಗಾಣಗಾಪುರ ಎನ್ನುವ ಗ್ರಾಮದಲ್ಲಿರುವಂತಹ ದತ್ತಾತ್ರೇಯ ಪೀಠ. ಈ ಒಂದು ದತ್ತಾತ್ರೇಯ ದೇವಸ್ಥಾನದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಹಲವಾರು ಮಂದಿಗೆ ಇನ್ನೂ ಕೂಡ ತಿಳಿದಿಲ್ಲ. ಮೂರು ಮುಖದ ದತ್ತಾತ್ರೇಯ ಸ್ವಾಮಿಗಳು ಆ ಒಂದು ಭಾಗದಲ್ಲಿ ತಮ್ಮ ಪಾದವನ್ನು ಇಟ್ಟು ಶ್ರೀಶೈಲದಲ್ಲಿ ಮಾಯವಾಗಿರ್ತಾರಂತೆ. ಅದಾದ ನಂತರ ಹಲವಾರು ಹಿರಿಯರಿಗೆ, ಆವಾಗಿನ ಹಿರಿಯರಿಗೆ ಪ್ರತಿದಿನ ಕೂಡ ನಾನು ಬಂದು ಇಲ್ಲಿ ಭಿಕ್ಷಾಟನೆ ಮಾಡ್ತೀನಿ, ಅದು ಯಾವ ರೀತಿ ಯಾವ ರೂಪದಲ್ಲಿ ಬರ್ತೀನಿ ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ ಅನ್ನೋದು ಕೂಡ ಹೇಳಿರ್ತಾರೆ. ಹೀಗೆ ಆ ಭಾಗದಲ್ಲಿರುವಂತಹ ಹಿರಿಯರು ಹೇಳುವ ಪ್ರಕಾರ ಇದು ನಡೆದಿದೆ ಅನ್ನೋದು ಕೂಡ ಸತ್ಯ. ಇದುವರೆಗೂ ಈಗಲೂ ಕೂಡ ದತ್ತಾತ್ರೇಯ ಸ್ವಾಮಿಗಳು ಭಿಕ್ಷಾಟನೆಯ ರೂಪದಲ್ಲಿ ಬರ್ತಾರೆ, ಹಲವಾರು ಪವಾಡಗಳು ಕೂಡ ನಡೀತಿದ್ದಾವೆ, ನಡೆದಿದ್ವು ಕೂಡ ಅನ್ನೋದು ಸತ್ಯ ಅಂತ ಆ ಒಂದು ಹಿರಿಯರ ಮಾತು. ಇಂಥ ಒಂದು ಪೀಠ ಆ ಭಾಗಕ್ಕೆ ಹಲವಾರು ಜನ ದಿನಕ್ಕೆ ಏನಿಲ್ಲ ಅಂದರೂ ಸುಮಾರು 1,000ದಿಂದ ಲಕ್ಷಾಂತರ ಮಂದಿ ಕೂಡ ದೇವಸ್ಥಾನದ ದರ್ಶನಕ್ಕೆ ಬರ್ತಿರ್ತಾರೆ ಪ್ರತಿದಿನ ಕೂಡ. ಇಂಥ ಒಂದು ಪವಿತ್ರ ದೇವಸ್ಥಾನ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದುವರೆಗೂ. ಅದು ಒಂದು ರೀತಿಯಾಗಿ ಎಲ್ಲ ಒಂದು ಕಡೆ ನೋವನ್ನು ಉಂಟು ಮಾಡುತ್ತೆ. ಆದರೆ ಇದಿಷ್ಟು ಒಂದು ದೇವಸ್ಥಾನದ ವಿಚಾರ ಆದರೆ, ಇನ್ನೊಂದು ಕಡೆ ಅದೇ ದೇವಸ್ಥಾನದ ಭಾಗದಲ್ಲಿ ಭೀಮಾ ನದಿ ಕೂಡ ಇದೆ. ಈ ನದಿಯಲ್ಲಿ ಮುಳುಗೆದ್ರೆ ಹಲವಾರು ಜನ್ಮಗಳ ಪಾಪ ಪರಿಹಾರ ಆಗುತ್ತೆ, ಕಾಶಿಯಲ್ಲಿರುವಂತಹ ಗಂಗೆಯಲ್ಲಿ ಮಿಂದೆದ್ದಂತಹ ಪುಣ್ಯ ದೊರಕುತ್ತೆ ಅಂತ ಕೂಡ ಹೇಳ್ತಾರೆ ಹಿರಿಯರು. ಹಾಗಾಗಿ ಆ ಭಾಗಕ್ಕೆ ಕರ್ನಾಟಕದಿಂದ ಮಾತ್ರವಲ್ಲದೆ ಹಲವಾರು ಭಾಗಗಳಿಂದ, ಹಲವಾರು ರಾಜ್ಯಗಳಿಂದ ಕೂಡ ಆ ಒಂದು ದೇವಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಮಂದಿ ಭಕ್ತರು ಕೂಡ ಆಗಮಿಸ್ತಾರೆ. ಭೀಮಾ ನದಿಯಲ್ಲಿ ಮುಳುಗಿ ದತ್ತಾತ್ರೇಯರ ದರ್ಶನವನ್ನು ಪಡೀತಾರೆ. ಭೀಮಾ ನದಿಯ ದಡದಲ್ಲಿ 8 ಹೊಂಡಗಳು ಕೂಡ ಇದೆ. ಆ ಒಂದು 8 ಹೊಂಡಗಳಲ್ಲೂ ಕೂಡ ಮುಳುಗಿ ಎದ್ದರೆ ಆದಷ್ಟು ಪುಣ್ಯವನ್ನು ನಾವು ಪ್ರಾಪ್ತಿ ಮಾಡ್ಕೋಬೋದು ಅನ್ನೋದು ಹಿರಿಯರ ಮಾತು ಕೂಡ. ಆದರೆ ವೀಕ್ಷಕರೇ, ನಾನು ನಿಮಗಿವತ್ತು ಈ ಒಂದು ವಿಡಿಯೋವನ್ನು ತೋರಿಸ್ತಿದ್ದೀನಿ ನೋಡಿ. ಇದು ಆ ಭಾಗದಲ್ಲಿರುವಂತಹ ಭೀಮಾ ನದಿ. ಇಲ್ಲಿ ಹಲವಾರು ಜನ ಸ್ನಾನ ಮಾಡಿ ಮುಳುಗೇಳುವಂತಹ ದೃಶ್ಯ ಇದು ನೋಡಿ ವೀಕ್ಷಕರೇ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಆ ಒಂದು ಪವಿತ್ರ ನದಿಗೆ ಕೊಳಚೆ ನೀರು ಹೋಗ್ತಾ ಇದೆ ನೋಡಿ. ಇಲ್ಲಿ ನೊರೆ ಕೂಡ ಕಾಣಿಸ್ತಾ ಇದೆ ನಮಗೆ. ಈ ರೀತಿ ಆ ಒಂದು ಪವಿತ್ರವಾದ ನದಿಗೆ ಕೊಳಚೆ ನೀರನ್ನು ಬಿಡ್ತಾ ಇರೋದು, ಅಲ್ಲಿರುವಂತಹ ಸ್ಮೆಲ್ಲು ನೋಡಿ. ಕೊಳಚೆ ನೀರು ಯಾವ ರೀತಿಯಾಗಿ ಆ ಒಂದು ಪವಿತ್ರವಾದ ನದಿಗೆ ಹರಿದು ಹೋಗ್ತಾ ಇದೆ ಅಂತ ನೋಡಿ ವೀಕ್ಷಕರೇ. ಇಲ್ಲೆಲ್ಲ ನೊರೆ ಬರ್ತಾ ಇದೆ, ಈ ಒಂದು ಕೊಳಚೆ ನೀರು ಇದೆಲ್ಲವೂ ಕೂಡ ಕೊಳಚೆ ನೀರು ಒಂದು ಪವಿತ್ರವಾದಂತಹ ಭೀಮಾ ನದಿಗೆ ಹರಿತಾ ಇರುವಂತಹ ದೃಶ್ಯ ನೋಡಿ. ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರೇ, ನೀರು ಯಾವ ರೀತಿ ಹರಿದು ಹೋಗ್ತಾ ಇದೆ ಒಂದು ನದಿಗೆ ಅನ್ನೋದನ್ನು. ಇದಿಷ್ಟಲ್ಲದೆ ವೀಕ್ಷಕರೇ, ಇದೇ ಒಂದು ನದಿಯಲ್ಲಿ ಆ ಭಾಗದ ಜನರು ಕೂಡ ಅಲ್ಲೇ ಬಟ್ಟೆ ಒಗೆಯೋದು, ನದಿಯನ್ನು ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಕೊಳಕು ಮಾಡ್ತಾ ಇದ್ದಾರೆ.
ನದಿಗಳಲ್ಲಿ ಯಾರೂ ಸಹ ಸರ್ವೇ ಸಾಮಾನ್ಯವಾಗಿ ಬಟ್ಟೆ ಒಗೆಯುವಂಥದ್ದು ನಾವೆಲ್ಲೂ ನೋಡಿರಲ್ಲ. ಯಾಕಂದರೆ ಹಳ್ಳಿಗಳ ಕಡೆ ಇರದೇ ಇರುವಂತಹ ಸಂದರ್ಭದಲ್ಲಿ ಕೆರೆಗಳಿಗೆ ಹೋಗ್ತಾರೆ, ಬಟ್ಟೆಗಳು ಒಗಿತಾರೆ, ಇದೆಲ್ಲವೂ ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಪವಿತ್ರವಾದ ನದಿಯಲ್ಲಿ ಆ ಭಾಗದ ಜನ ಆಗಿರ್ಬೋದು, ಈ ರೀತಿ ಕೊಳಚೆ ನೀರನ್ನು ನದಿಗೆ ಹರಿಬಿಡುವಂತಹದ್ದಾಗಿರಬಹುದು, ಇದೆಲ್ಲವೂ ಎಷ್ಟು ಮಾತ್ರ ಸರಿ ಅನ್ನೋದು ನಮ್ಮ ಪ್ರಶ್ನೆ ವೀಕ್ಷಕರೇ. ನೋಡಿ ಯಾವ ರೀತಿ ಕೊಳಚೆ ನೀರು ನದಿಗೆ ಹಾದು ಹೋಗ್ತಾ ಇದೆ. ಇದು ಎಲ್ಲರೂ ಕೂಡ ಭಕ್ತರು ಈ ನದಿಯಲ್ಲಿ ಮುಳುಗಿ ಎದ್ರೆ ಸಾಕು, ನಮ್ಮ ಎಷ್ಟೋ ಒಂದು ಪಾಪ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ರೀತಿಯಾಗಿ ಆ ಒಂದು ನದಿಯಲ್ಲಿ ಮುಳುಗಿ ಹೇಳ್ತಾ ಇರ್ತಾರೆ. ಆದರೆ ಈ ರೀತಿ ಕೊಳಚೆ ನೀರು ಅಲ್ಲಿಗೆ ಹರಿದು ಹೋಗ್ತಾ ಇರೋದು ಆ ಭಾಗದ ಮಾಧ್ಯಮಗಳಿಗಾಗಿರಬಹುದು, ಮುಜರಾಯಿ ಇಲಾಖೆಗಾಗಿರಬಹುದು, ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರಬಹುದು, ರಾಜಕೀಯ ನಾಯಕರಿಗಾಗಿರಬಹುದು, ಯಾರಿಗೂ ಸಹ ಕಾಣಿಸೇ ಇಲ್ವ ಹಾಗಾದರೆ? ಅಥವಾ ಕಾಣಿಸಿದ್ರು ಕೂಡ ನಮ್ಗೆ ಯಾಕೆ ಅನ್ನೋ ರೀತಿಯಲ್ಲಿ ಏನಾದರೂ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರಾ ಅಂತ. ನೋಡಿ ಆ ನದಿಯಲ್ಲೇ ನೀರು ಸ್ನಾನ ಮಾಡ್ತಿದ್ದಾರೆ, ಅದೇ ನದಿಗೆ ಈ ರೀತಿಯಾಗಿ ಕೊಳಚೆ ನೀರು ಹರಿದು ಹೋಗ್ತಾ ಇದೆ. ವೀಕ್ಷಕರೇ, ನಾನು ಹೇಳೋದಿಷ್ಟೇ, ದತ್ತಾತ್ರೇಯ ಆಗಿರಬಹುದು ಅಥವಾ ಯಾವುದೇ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ಎಷ್ಟೋ ಒಂದು ಪುಣ್ಯವಾದ ಪವಿತ್ರ ಸ್ಥಳಗಳನ್ನು ನೋಡಿದ್ದೀವಿ. ಇದೆಲ್ಲವೂ ಕೂಡ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಕೊಡುಗೆ ಅಂತಲೇ ಹೇಳ್ಬೋದು. ಧರ್ಮಸ್ಥಳ ಮಂಜುನಾಥ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾಂಬೆ, ಹೀಗೆ ಹಲವಾರು ಪವಿತ್ರವಾದ ದೇವಸ್ಥಾನಗಳು ಕೂಡ ನಾವು ನೋಡಿದ್ದೀವಿ. ಆ ಒಂದು ದೇವಸ್ಥಾನದ ಸಾಲಿಗೆ ದತ್ತಾತ್ರೇಯ ಪೀಠವೂ ಕೂಡ ಇದು ಒಂದು ರೀತಿ ಪೀಠ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅನ್ನದಾನವೂ ಕೂಡ ನಡೀತಾ ಇರುತ್ತೆ. ಆದರೆ ಅದೇ ಭಾಗದಲ್ಲಿ ದೇವಸ್ಥಾನದ ಭಾಗದಲ್ಲಿ ಇರುವಂತಹ ಈ ಪುಣ್ಯವಾದ ಪವಿತ್ರವಾದ ನದಿಗೆ ಈ ರೀತಿ ಕೊಳಚೆ ನೀರು ಹರಿಸ್ತಾ ಇರುವುದು ಸರಿ ಇಲ್ಲ ಅನ್ನೋದು ಎಲ್ಲರ ಉದ್ದೇಶ ಕೂಡ ಹೌದು, ನಮ್ಮ ಉದ್ದೇಶ ಕೂಡ ಹೌದು. ಹಾಗಾಗಿ ವೀಕ್ಷಕರೇ, ಈ ಭಾಗದ ಆಡಳಿತ, ದೇವಸ್ಥಾನದ ಆಡಳಿತ ಮಂಡಳಿ ಆಗಿರಬಹುದು, ರಾಜಕೀಯ ನಾಯಕರಾಗಿರ್ಬಹುದು, ಮುಜರಾಯಿ ಇಲಾಖೆಯವರೆಗೂ ಸಹ ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇ, ಈ ಒಂದು ಕೊಳಚೆ ನೀರನ್ನು ಬೇರೆ ಒಂದು ಜಾಗಕ್ಕೆ ಅಂದರೆ ಪರ್ಯಾಯ ಮಾರ್ಗವನ್ನು ಹುಡುಕಿ ಆದಷ್ಟು ಪವಿತ್ರವಾದ ನದಿಗೆ ಈ ರೀತಿ ಕೊಳಚೆ ನೀರನ್ನು ಬಿಡೋದು ತಪ್ಪು, ಬಿಡಬೇಡಿ ಅನ್ನೋದನ್ನು ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದು ಪವಿತ್ರ ದೇವಸ್ಥಾನ, ಪವಿತ್ರವಾದ ನದಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಎಷ್ಟೋ ಜನರಿಗೂ ಕೂಡ ಗೊತ್ತಿಲ್ಲ. ದತ್ತಾತ್ರೇಯರ ದರ್ಶನ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ, ಅವರ ಕೃಪೆ ಎಲ್ಲರ ಮೇಲೂ ಆಗಲಿ ಅಂತ ಹೇಳ್ತಾ ಆ ಭಾಗಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಾವು ಕೂಡ ಆ ಒಂದು ಮುಜರಾಯಿ ಇಲಾಖೆಗೂ ಕೂಡ ಪತ್ರಗಳನ್ನು ಬರಿತಾ ಇದ್ದೀವಿ, ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದನ್ನೆಲ್ಲವೂ ಸಹ ಕ್ಲೀನ್ ಮಾಡಿ ಈ ಒಂದು ಕೊಳಚೆ ನೀರು ಏನು ಹೋಗ್ತಾ ಇದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಇಲಾಖೆಗೂ ಕೂಡ ಪತ್ರ ಬರಿತಾ ಇದ್ದೀವಿ. ಸೊ ನಾವು ನಮ್ಮ ಮಾಧ್ಯಮದ ಮೂಲಕ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ನಮ್ಮ ಕೊಡುಗೆಯನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಕೊಡುಗೆ ಹಾಗಾಗಿ ದಯವಿಟ್ಟು ಯಾವುದನ್ನು ಹಾಳು ಮಾಡಬೇಡಿ, ಇದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.